ರಾಯಲ್ಟಿ ಹಾರ್ಸ್ ಶೋ ಅಂತ ಮಾಡಿದರು. ಅದರಲ್ಲಿ 2 ಟೀತು ಕ್ಯಾಟಗರಿಲಿ ನಮ್ಮದು ಫಸ್ಟ್ ಪ್ಲೇಸು ಬಂದಿದೆ. ಆಮೇಲಿಂದ ರೇಸ್ ಅಂತ ಹೇಳಿದ್ರಲ್ಲ, ಅದು ಮಾರ್ವಾರಿ ಹಾರ್ಸಸ್ಸು ರೇಸ್ಗೆ ಎಲ್ಲೂ ತಗೊಳ್ಳಲ್ಲ. ಅದಕ್ಕೆ ಅಂತಲೇ ಬೇರೆ ತಳಿ ಇದೆ, ಅದು ಇದ್ರದ್ದು ಥರೋ ಬ್ರೀಡು. ಅದನ್ನು ಮಾತ್ರ ರೇಸಲ್ಲಿ ಕಾಂಪೀಟ್ ಮಾಡೋಕ್ಕೆ ಬಿಡೋದು. ಇದನ್ನೆಲ್ಲ ಅಲ್ಲಿಗೆ ಕೊಡಲ್ಲ. ಇದೆಲ್ಲ ಆಗಿನ ಕಾಲದಲ್ಲಿ ರಾಜರೆಲ್ಲ ಯುದ್ಧಕ್ಕೆಲ್ಲ ಹೋಗ್ತಿದ್ರಲ್ಲ, ಅವಾಗೆಲ್ಲ ಈ ಕುದುರೆನೆಲ್ಲ ಯೂಸ್ ಮಾಡ್ತಿದ್ದ ಕುದುರೆಗಳು. 80 ಹಾರ್ಸಸ್ ಇತ್ತು. ಅದರಲ್ಲಿ ಸ್ಟ್ಯಾಲಿಯನ್ ಕ್ಯಾಟಗರಿ ಸಪ್ರೇಟ್ ಬರುತ್ತೆ, ಮಿಲ್ಕ್ ಟೀತ್ ಬರುತ್ತೆ ಸಪ್ರೇಟು, 2 ಟೀತ್ ಬರುತ್ತೆ, ಫಿಲ್ಲಿ ಬರುತ್ತೆ, ಮೇರ್ ಬರುತ್ತೆ. ಅದಕ್ಕೆಲ್ಲ ಸಪ್ರೇಟ್ ಇರುತ್ತೆ. ಅದರಲ್ಲಿ ನಮ್ಮದು 2 ಟೀತ್ಗೆ ಬೆಸ್ಟ್ ಆಫ್ ಬೆಸ್ಟಲ್ಲಿ ನಮ್ದು ಬಂದಿದೆ ಫಸ್ಟ್ ಪ್ಲೇಸ್. 20 ಪಂಜಾಬ್, ಹರಿಯಾಣ, ಚೆನ್ನೈ, ತಮಿಳ್ನಾಡು, ಕೇರಳ, ಸೂರತ್, ಸುಮಾರು ಕಡೆಯಿಂದ ಬಂದಿತ್ತು. ಸರ್ ಅದ್ರದ್ದು ಹೂಫ್ಸ್ ನೋಡ್ತಾರೆ. ಹೂಫ್ಸ್ ಅಂದರೆ ಅದ್ರದ್ದು ಉಗುರು, ಅದು ಯಾವ ಥರ ಇರಬೇಕು, ಅದ್ರದ್ದು ನಡೆಯೋದು ಸ್ಟೈಲಿಂಗು, ವಾಕಿಂಗ್ ಸ್ಟೈಲು, ಅದ್ರದ್ದು ಇಯರ್ ಪ್ರೊಫೈಲು, ನೆಕ್ ಪ್ರೊಫೈಲು, ಲಕ್ಷಣ, ಹೈಟು, ಟೋಟಲ್ ಬಾಡಿ ಪರ್ಫೆಕ್ಷನ್ ಎಲ್ಲ ನೋಡ್ತಾರೆ. ಅದೆಲ್ಲ ನೋಡಿ ಪಾಯಿಂಟ್ಸ್ ಕೊಟ್ಟು ಯಾವ ಕುದುರೆಗೆ ಜಾಸ್ತಿ ಪಾಯಿಂಟ್ ಬರುತ್ತೆ ಅದನ್ನು ಅನೌನ್ಸ್ ಮಾಡ್ತಾರೆ. ಅಂದರೆ ಸರ್, ನಾನು ಚಿಕ್ಕದ್ರಿಂದನೂ ಒಂದು ಕುದುರೆನ ಸಾಕಬೇಕು, ಶೋಕ್ ತೊಗೊಂಡೋಗ್ಬೇಕು ಅನ್ನೋದೊಂದು ಆಸೆ ಇತ್ತು. ಹಂಗೆ ಅದಕ್ಕೆ ಅಂತ ತರಕ್ಕೆ ಅಂತಲೇ ಪುಷ್ಕರ್ಗೆ ಹೋಗಿ 3 ಡೇಸ್ ಅವನ್ನ ಹುಡುಕಿ ನಾನು ತೊಗೊಂಡಾಗ 6 ಮಂತ್ಸ್ ಇದ್ದ. ಇವತ್ತು ಅವ್ನು ಕಾಂಪಿಟೇಷನ್ನು ಮಾಡಿರೋದ್ರಲ್ಲಿ 28 ಮಂತ್ಸ್ ಇದ್ದಾನೆ. IOHA ಶೋ ಒಂದು ಪೂನೆಯಲ್ಲಿ ಒಂದು ನಡೆದಿತ್ತು 8 ಮಂತ್ಸ್ ಬ್ಯಾಕ್. ಅಲ್ಲಿಗೂ ಕಳಿಸಿದ್ವಿ. ಅಲ್ಲಿ 8th ಪ್ಲೇಸ್ ಬಂದಿತ್ತು ಆಲ್ ಓವರ್ ಇಂಡಿಯಾ. ಈ ಸಲ ಫಸ್ಟ್ ಪ್ಲೇಸ್ ಬಂತು. ಅವರು ಫೈನಾನ್ಷಿಯಲಿ ಎಲ್ಲ ಸ್ವಲ್ಪ ತೀರಾ ಬಡವರು ಇರೋದ್ರಿಂದ, ಆಮೇಲಿಂದ ನೊಂದಿರೋರು ಫ್ಯಾಮಿಲಿಗೆ ಕೊಡಬೇಕು ಅಂತ ಆಗ್ಲಿಂದ ಕೊಟ್ಕೊಂಡು ಬಂದಿದ್ದಾರೆ. ಈಗಲೂ ಸಹಾಯ ಮಾಡ್ತಾರೆ. 13 ಲಕ್ಷ ಸರ್. 28 ಮಂತ್ಸ್. ಅವರು ಹೇಳೋ ಪ್ರಕಾರದಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲೂ ಹಾಕಿರೋದ್ರಲ್ಲಿ ಏಷ್ಯಾಸ್ ಬಿಗ್ಗೆಸ್ಟ್ ಶೋ ಅಂತ ಹಾಕಿದ್ದಾರೆ. ನನ್ನ ಪ್ರಕಾರ ಮೋಸ್ಟ್ಲಿ ಸೆಕೆಂಡ್ ಬಿಗ್ಗೆಸ್ಟ್ ಇರಬೇಕು. ಇದು 2ನೇ ಸಲ. ಸೆಕೆಂಡು ಪೂನೆಯಲ್ಲಿ IOHA ಅಂತ ಒಂದು ಶೋ ಮಾಡಿದರು, ಇಂಡಿಜಿನಿಯಸ್ ಹಾರ್ಸ್ ಶೋ ಅಂತ. ಅಲ್ಲಿ ಒಂದು ಸಲ ಪಾರ್ಟಿಸಿಪೇಟ್ ಮಾಡಿತ್ತು. ಇವಾಗ ಬ್ಯಾಂಗ್ಳೂರಲ್ಲಿ. ಸರ್ ಶೋಗೆ ಮಾತ್ರ, ಕಂಪ್ಲೀಟ್ಲಿ ಶೋ. ನಾವು ರೈಡಿಂಗ್ ಈಗ ಅವ್ನಿಗಿನ್ನೂ 28 ತಿಂಗಳು, 3 ವರ್ಷ ಮುಗಿದ್ಮೇಲೆ ನಾವು ರೈಡಿಂಗಿಗೆ ನಾವು ಕಲಿಸ್ಕೊಂಡು ನಾವು ರೈಡಿಂಗ್ ಮಾಡ್ತೀವಿ. ರೇಸ್ಗೆ ಕುದುರೆನೇ ಅಲ್ಲ, ಥರೋ ಬ್ರೀಡ್ ಮಾತ್ರ. ಥರೋ ಬ್ರೀಡ್ ಅಂತ ಒಂದು ತಳಿ ಇದೆ, ಅದನ್ನು ಮಾತ್ರ ರೇಸಿಗೆ ಅಲೋ ಮಾಡೋದು. ಇದು ಮಾರ್ವಾಡಿ ಹಾರ್ಸಸ್ಸು ನಿಮಗೆ ನಾಟಿ ಕೋಳಿ ಥರ ತುಂಬ ಗಟ್ಟಿ ಕುದುರೆ. ನಿಮ್ಗೆ ಅದು ಫಾರಮ್ ಕೋಳಿ. ಅದು ಅಷ್ಟು 5 ಮಿನಿಟ್ಸು ನಿಮಗೆ ಅದು ಓಡಿದ್ರೆ ರಿಂಗಲ್ಲಿ ಮುಗೀತದ್ರ ಕತೆ, ಇನ್ನಾಗಲ್ಲ. ಇದು ನಿಮಗೆ ಒಂದು ದಿನಕ್ಕೆ 50 to 60 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಬೋದು ಈ ಹಾರ್ಸಸ್ಸಲ್ಲಿ. ಹೌದು, ಶೋ. ಸರ್ ಡಿಪೆಂಡ್ಸ್ ನಾವು ಯಾವ ಥರ ಸಾಕ್ತೀವಿ ಆ ಥರ. ಈ ಕುದುರೆಗೆ ಎಲ್ಲ ನಾವು ಡೈಲಿ ಬಾದಾಮಿ ಕೊಡ್ತೀವಿ, ಸೇಬ್ ಕೊಡ್ತೀವಿ, ಕ್ಯಾರೆಟ್ ಕೊಡ್ತೀವಿ. ನಮ್ಮ ತಂದೆ ಅಷ್ಟು ಬ್ಯುಸಿ ಇದ್ರೂ ಫ್ರೀ ಟೈಮ್ ಮಾಡ್ಕೊಂಡು ಇವನಿಗೆ ತಿನ್ಸೋಕ್ಕೆ ಬೇರೆ ಕುದುರೆಗಳಿಗೆ, ಪ್ರಾಣಿಗೆ ಅಂತಲೇ ಬಂದು ಎಲ್ಲ ತೊಗೊಂಡು ಎಲ್ಲ ಕೊಡ್ತಾರೆ. ಡೈಲಿ 10 ಲೀಟ್ರು ಹಾಲು ಕುಡಿತಾನೆ. ಆಮೇಲೆ ಬಿಸ್ಲರಿ ನೀರೇ ಕುಡಿಸೋದು ಅವನಿಗೆ, ಬೇರೆ ನೀರೇ ಕುಡಿಸಲ್ಲ. ಇಲ್ಲ ಸರ್, ನೆಕ್ಸ್ಟು 2 ಟೀತು ಇನ್ನೊಂದಿದೆ, ಜೋಧ್ಪುರಲ್ಲಿ ಒಂದು ಶೋ ಇದೆ, ಅಲ್ಲಿಗೊಂದು ಪಾರ್ಟಿಸಿಪೇಟ್ ಮಾಡ್ತೀವಿ. ಅದಾದಮೇಲೆ ನೆಕ್ಸ್ಟ್ ಒಂದು ಸ್ಟ್ಯಾಲಿಯನ್ ಕ್ಯಾಟಗರಿಗೆ ಬರ್ತಾನೆ. 40 ಮಂತ್ಸ್ ಆಗಿರುತ್ತೆ, ಅವಾಗ ಸ್ಟ್ಯಾಲಿಯನ್ಗೆ ಹಾಕ್ತೀವಿ. ಇನ್ನೂ ಇಂಡಿಯನ್ ಹಾರ್ಸಸ್ನ ಬೇರೆ ಕಂಟ್ರಿಗೆ ಅದೆಲ್ಲ ಇನ್ನೂ ಯಾರೂ ಶೋ ಮಾಡಿಲ್ಲ. ಇನ್ ಕೇಸ್ ಫ್ಯೂಚರಲ್ಲಿ ಮಾಡಿದಾಗ ನೋಡಬೇಕು.